ಈಗೇನು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂದ್ರೆ ಬರ ನಿರ್ವಹಣೆಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಸಿಎಂ ರಾಜ್ಯ ಸರ್ಕಾರ. ಬೆಳವಣಿಗೆ ನಾವೊಂದು ಹೇಳ್ತೀನಿ, ಇದೆಲ್ಲ ನಡೀತಾ ಇರೋದು ಚುನಾವಣೆ ಹಿನ್ನೆಲೆಯಲ್ಲಿ. ಯಾಕಂದರೆ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು ರಾಜಕೀಯ ಸ್ಟಂಟು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಅನಿಸ್ತದೆ. ಮೊದಲು ಒಂದು ಡಿಬೇಟ್ ಚಾಲು ಮಾಡಿದರು, ನಮಗೆ ಕೇಂದ್ರದ ಅನುದಾನದಲ್ಲಿ ಕಡಿಮೆ ಆಗಿದೆ ಅಂಥೇಳಿ. ವಿಧಾನಸಭೆ ಅಧಿವೇಶನ ನಡೆದಾಗ ಭಾಳಷ್ಟು ಡಿಬೇಟ್ ಆಗೋದು ಅದ್ರ ಬಗ್ಗೆ. ಹೊರಗೆ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದರು. ಯಾಕಂದರೆ ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವಂಥದ್ದು. ನಮಗೆ ಅನುದಾನ ಕಡಿಮೆ ಆಗಿದೆ, ನೀವು ಎಲ್ಲಿ ಅದನ್ನು ಫೋರಮ್ ಎಲ್ಲಿದೆ? ಲೋಕಸಭೆ ಇದೆ, ರಾಜ್ಯಸಭಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಲೀಡರ್ ಆಫ್ ಅಪೋಸಿಷನ್, ಅವರಲ್ಲಿ ರೇಜ್ ಮಾಡ್ಬೋದಾಗಿತ್ತು, ಯಾರೂ ಮಾಡಲಿಲ್ಲ. ಅಥವಾ ಲೋಕಸಭೆಯಲ್ಲಿ ರೇಜ್ ಮಾಡಬೇಕು, ಅಲ್ಲಿ ಮಾಡಲಿಲ್ಲ. ಹೀಗಾಗಿ ಒಂದು ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯುವಂಥದ್ದು. ಯಾಕಂದರೆ ಈಗ ಇಡೀ ರಾಷ್ಟ್ರದಲ್ಲಿ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಮತ್ತು ಕೇಂದ್ರ ಪರವಾದಂಥ ಒಂದು ಉತ್ತಮವಾದಂಥ ವಾತಾವರಣ ಇದೆ. ಕಾಂಗ್ರೆಸ್ಸು ಡೇ ಬೈ ಡೇ ಕ್ಷೀಣಿಸ್ತಾ ಇದೆ, ಅಧೋಗತಿಗೆ ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿಯವರ ವಿರುದ್ಧ ಒಂದು ಅಪಪ್ರಚಾರ ಮಾಡುವಂಥ ತಂತ್ರ, ಆ ಒಂದು ಅನುದಾನ ಕಡಿಮೆ ಇದೆ ಅನ್ನುವಂಥದ್ರಲ್ಲಿ. ಮತ್ತು ಈಗೇನು ಸುಪ್ರೀಂ ಕೋರ್ಟ್ಗೆ ಏನೋ ರಿಟ್ ಪಿಟಿಷನ್ ಮಾಡಿದ್ದಾರೆ, ನಮಗೆ ಬರ ಕಾಮಗಾರಿಗೆ ಹಣ ಬಿಡುಗಡೆ ಮಾಡ್ತಾಯಿಲ್ಲ ಅಂಥೇಳಿ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಈ ರೀತಿ ಕೋರ್ಟಿಗೆ ಹೋದಂಥ ಪ್ರಕರಣ ಮೊಟ್ಟ ಮೊದಲು. ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಯಾವುದೋ ಒಂದು ಯೋಜನೆ ಬರಲಿಲ್ಲ, ಮತ್ತೊಂದು ಬರಲಿಲ್ಲ ಅನ್ನುವಂಥ ಕಾರಣದ ಮೇಲೆ, ಅನುದಾನ ಬಂದಿಲ್ಲ ಅನ್ನುವಂಥ ಕಾರಣದ ಮೇಲೆ ಕೋರ್ಟಿಗೆ ಅಪ್ರೋಚ್ ಆದಂಥ ಬಹುಶಃ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲವಾದಂಥ ಕೇಸು. ಹೀಗಾಗಿ ಇದರಿಂದ ಇವತ್ತು ಪತ್ರಿಕೆಯಲ್ಲಿ ಎಲ್ಲ ಮುಖಪಟದಲ್ಲಿ ಬಂತು, ಹೈಲೈಟ್ ಆಯಿತು. ಅಂದರೆ ಕೇಂದ್ರ ಏನೋ ಅನ್ಯಾಯ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ತೋರಿಸಲೋಗಿ ಇದೆಲ್ಲ ಒಂದು ಸ್ಟಂಟ್ ಮಾಡ್ತಾಯಿದ್ದಾರೆ. ಮತ್ತು ಕಾನೂನು ರೀತಿ ಇದು ಸ್ಟ್ಯಾಂಡ್ ಆಗೋದಿಲ್ಲ. ಮತ್ತು ಏನಿದ್ರೂ ನೀವು ಕೇಂದ್ರದ ಜೊತೆ ಸಹಕಾರ ತೆಗೆದುಕೊಂಡು ಈ ಪ್ರೊಸೆಸ್ ಮಾಡಬೇಕು. ಅದು ಬಿಟ್ಟು ಇಂಥದ್ರಲ್ಲಿ ಕಾನೂನು ಬಳಕೆ ಮಾಡುವಂಥದ್ದೆಲ್ಲ ಇದೇನಿದೆ ನಿಮ್ಮ ಒಂದು ಅಪಪ್ರಚಾರದ ಒಂದು ತಂತ್ರ ಅಂತ ನಾನು ಹೇಳ್ತಾಯಿದ್ದೀನಿ. ಹೀಗಾಗಿ ಇದರಿಂದ ನಿಮಗೇನು ಒಳ್ಳೆಯದಾಗೋದಿಲ್ಲ. ಮತ್ತು ನರೇಂದ್ರ ಮೋದಿಯವರ ಸರ್ಕಾರ, BJP ಸರ್ಕಾರ, NDA ಸರ್ಕಾರ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದೆ. ಮತ್ತು ಒಂದು ನಾನು ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ಇವತ್ತು ಜನರಿಗೆ ತೊಂದರೆ ಆದಾಗ, ಹಿಂದೆ BJP ಸರ್ಕಾರ ಇದ್ದಾಗ ನಾನು ನೋಡಿದ್ದೀನಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ನೋಡಿದ್ದೀನಿ, ಅವರು ಕೇಂದ್ರ ಸರ್ಕಾರದಿಂದ ಏನಾದರೂ ಅನುದಾನ ಆಗಲಿ ಅಥವಾ ಸ್ಪೆಷಲ್ ಅನುದಾನ ಬರುವಂಥದ್ದು ಕಡಿಮೆ ಇದಾದಾಗ, ಡಿಲೇ ಆದಾಗ ನಮ್ಮ ರಾಜ್ಯ ಸರ್ಕಾರದ ಖಜಾನೆಯಿಂದ ಹಣ ಕೊಟ್ಟಿದ್ದು ನನಗೆ ಗುರ್ತಿದೆ. ಆಮೇಲೆ ಅದು ರೀಎಂಬರ್ಸ್ ಮಾಡಿಕೊಂಡಿದ್ದು ಗುರ್ತಿದೆ ನನಗೆಲ್ಲ. ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೆ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಈ ಬರ ನಿರ್ವಹಣೆ ಸಲುವಾಗಿ ತಮ್ಮ ಖಜಾನೆಯಿಂದ ಖರ್ಚು ಮಾಡಲಾರ್ದೇ ಜನರು ಬರದಿಂದ ತೊಂದರೆ ಆಗಬೇಕು, ರೈತರಿಗೆ ತೊಂದರೆ ಆಗಬೇಕು ಅನ್ನುವಂಥ ಕಾರಣದ ಮೇಲೆ ಇವತ್ತು ಅದನ್ನು ಕೇಂದ್ರ ಸರ್ಕಾರದ ಕಡೆ ಹೊರಳಿಸುವಂಥ ಪ್ರಯತ್ನ ನಡೀತಾ ಇದೆ. ಇದರ ಮುಖಾಂತರ ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. ಮತ್ತು ಇದು ಚುನಾವಣೆ ಒಂದು ಸ್ಟಂಟ್ ಅಂತ ನಾನು ಹೇಳ್ತೀನಿ. ಇದರಿಂದ ಏನೂ ಸಾಕಾರ ಆಗೋದಿಲ್ಲ, ಅದರಿಂದ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ನಿಮಗೇನಾದರೂ ರೈತರ ಬಗ್ಗೆ ಕಳಕಳಿ ಇದ್ದರೆ, ಜನರ ಬಗ್ಗೆ ಕಳಕಳಿ ಇದ್ದರೆ, ನಿಮ್ಮ ಖಜಾನೆಯಿಂದ ಮೊದಲು ಹಣ ಬಿಡುಗಡೆ ಮಾಡಿ ಆಮೇಲೆ ನೀವು ಕ್ಲೇಮ್ ಮಾಡ್ಬೋದು. ಕ್ಲೇಮ್ ಮಾಡಿ ಕೊಟ್ಟೆ ಕೊಡ್ತಾರೆ ಅನ್ನುವಂಥ ಮಾತಲ್ಲಿ ಈ ಸಂದರ್ಭ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.